ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಪ್ರೇಮಿ ಚಾನಲ್ಗೆ ಸ್ವಾಗತ. ಇವತ್ತು ಶ್ರೇಷ್ಠವಾದ ಹಯಗ್ರೀವ ಪ್ರಸಾದ ಮಾಡೋದು ಹೇಗೆ ಅಂತ ನೋಡೋಣ. ಕಡಲೆಬೇಳೆ ಒಂದು 100-150 ಗ್ರಾಮ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು 1-2 ಲೋಟದಷ್ಟು ನೀರು ಹಾಕೊಳ್ಳೋಣ. ಹಾಕ್ಕೊಂಡು ಬೇಯಕ್ಕೆ ಇಟ್ಕೋಬೇಕು. ಒಂದು ಅಚ್ಚಷ್ಟು ಬೆಲ್ಲ ತಗೊಂಡು ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ ಮೇಲೆ ಒಂದು ಬೇರೆ ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ಒಂದು ಹೋಳಷ್ಟು ಕಾಯಿ ತುರಿನ ಹಾಕೋಬೇಕು. ಒಂದು 4-5 ಏಲಕ್ಕಿನ ಪುಡಿ ಮಾಡಿ ಹಾಕೋಬೇಕು. ಮತ್ತು ಬೆಂದಂಥ ಕಡಲೆಬೇಳೆನ ಹಾಕಿ ಕುದಿಸ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಚೆನ್ನಾಗಿ ಬೆಂದು ಬೆಲ್ಲದ ಪಾಕದಲ್ಲಿ ಬೇಯಬೇಕು. ಈ ರೀತಿ ಬೇಯಲಿ. ಈಗ ಶ್ರೇಷ್ಠವಾದ ಹಯಗ್ರೀವ ಪ್ರಸಾದ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.